ಫಾದರ್ ಜೋಸ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಬಹಳ ವರ್ಷದ ಮೇಲೆ ನಿಮ್ ಸರ್ಪ್ರೈಸ್ ಆದಂಗಾಯ್ತು, ನಂಬಕ್ಕಾಗ್ತಿಲ್ಲ. ಈ ಭಾಗದ ಎಕನಾಮಿಕಲ್ ಡೆವಲಪ್ಮೆಂಟ್ ಅಂಡ್ ಎಜುಕೇಶನಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಕೊಡುಗೆ ದೊಡ್ಡದಿದೆ. ನೀವು ಆ ಫಾದರ್ ಆಗಿ ಬಂದ ಮೇಲೆ ಒಂದು ಕೋರ್ ಕಮಿಟಿ ಮಾಡಿದ್ರಿ. ಹೌದು. ಡಾಕ್ಟರ್ ಪ್ರಫುಲ್ ಚಂದ್ರ ಕುವೆಂಪು ಅವರ ಸಂಬಂಧಿ, ಕಬ್ಬಿನ ಕೂಳೆನಲ್ಲಿ ಎಷ್ಟೋ ಬೆಳೆ ತೆಗೆದ್ರು ಅಂತ ಅವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ವಿಘ್ನೇಶ್ವರ್, ನಾಗೇಂದ್ರ ಸಾಗರ್ ಮತ್ತು ನನ್ನನ್ನು, ಭಾಳ ಸಣ್ಣವನು ನಾನು ಅವಾಗ, ನನಗೆ 30 ವರ್ಷವೂ ಆಗಿಲ್ಲ, ನನ್ನನ್ನು ಸೇರಿಸಿ ಕೋರ್ ಕಮಿಟಿ ಲೈಫ್ನಲ್ಲಿ ಇದ್ರೆ ಕೋರ್ ಕಮಿಟಿ ಮಾಡಿದ್ರಿ. ಅವಾಗ ನನಗೆ ಆದರ್ಶ ಏನಂದರೆ, ಹಳೇ ಮಿಷನರಿಗಳು, ಫಾರಿನ್ ಮಿಷನರೀಸ್, ಅವರು ಇಲ್ಲಿಗೆ ಬಂದು ಇಲ್ಲಿನ ಜನರ ಭಾಷೆ ಕಲಿತು ಆ ಭಾಷೆಯಲ್ಲಿ ಡಿಕ್ಷನರಿ ಮಾಡಿ ಅವರ ಜೊತೆಗೆ ಒಡನಾಡಲಿಕ್ಕೆ. ಆದರೆ ನಾನು ಸಹ ಭಾರತೀಯನಾಗಿದ್ದು ಇನ್ನೊಂದು ಕಡೆಗೆ ಹೋಗಿದರೆ ಆ ಥರ ಭಾಷೆ ನನಗೆ ಚೆನ್ನಾಗಿ ಕಲಿತಿರಬೇಕು, ನನ್ನ ಜನಗೆ ಒಡಾಡಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡು. ಅದು ಅಲ್ಲ, ನಾನು ನನ್ನ ಅಗ್ರಿಕಲ್ಚರ್ಗೆ ಕೊಡಬೇಕು, ಆದರ್ಶಗಳು ಕೊಡಬೇಕು, ಹಾಗಾದರೆ ಭಾಷೆ ಸರಿಯಾಗಬೇಕು ಅಂತ ಹೇಳಿಕೊಂಡು ನಾನು ಮಾಡಿದೆ. ಅದು ಸರಿಯಾಗಿ ಸರಿ. ನಿಮಗೆ ಆವಾಗ ಹೇಳಿದಂಗೆ ಒಂದು ಎಂತ, ಫಸ್ಟ್ ನಂಜನಗೂಡು ಬಂದು ಅಲ್ಲಿಂದ ಒಂದು ಅಂತಾಚಾರ್ಯಗಳಿದ್ದಾನೆ, ಆರಾಧ್ಯ ಅವರು, ಹಿಂಗೆ ನಮ್ಮಲ್ಲಿ ಕನ್ನಡ ಟೀಚರ್ ಆಶಾನ್ ಹಾಗೆ ಇದೆ. ಅವರಿಂದ ಎರಡನೇ ಕ್ಲಾಸ್ನ ಪುಸ್ತಕವರೆಗೂ ಅಕ್ಷರ ಲಿಪಿಗಳು ಎಲ್ಲ ಕಲಿತು, ಆಮೇಲೆ ಒಂದು ಸಿಸ್ಟರ್ ಕಡೆಯಿಂದ 2ನೇ ತಾಟಿನ ಪುಸ್ತಕ, 3ನೇ ಪುಸ್ತಕ ಎರಿಲಿಕ್ಕು ಎಲ್ಲ ಮಾಡಿದ್ದು. ಮಂಗಳೂರಿನ ಸಿಸ್ಟ್ರು 80 ವಯಸ್ಸಿನವರು, ನನಗೆ ತುಂಬ ಇದು ಮಾಡಿದ್ರು, ಓದಲಿಕ್ಕೆಲ್ಲ ಆಯಿತು. ಆಮೇಲೆ ಅಲ್ಲಿನೇ ಇದ್ದ ಶಾಲೆಯಲ್ಲಿ ಇನ್ನೂ ನನ್ನ ಕೆಲಸಗಳು ಶುರು ಮಾಡ್ತಿರ್ಲಿಲ್ಲ, ಸುಮ್ಮನೆ ಇಲ್ಲಿದ್ದೇನೆ. ದಿವಸ ಸೈಕಲ್ ಹೊಡೆದು 2-3 ಕಿಲೋಮೀಟ್ರ್ ಹೋಗಿ ಸಿಸ್ಟ್ರ್ ಹತ್ರ ಹೋಗಿ ಕಲಿತು ಬರೋದು. ಆ ಪಕ್ಕದಲ್ಲಿ ಚರ್ಚಿನ ಸ್ಕೂಲ್ ಇತ್ತು, ಪ್ರೈಮರಿ ಸ್ಕೂಲ್, 1ರಿಂದ 7 ತನಕ. ವಿಶೇಷ ಪರ್ಮಿಷನ್ ಮ್ಯಾನೇಜರಿಂದಲೂ ಮತ್ತು ಹೆಡ್ ಮಾಸ್ಟರಿಂದಲೂ ಪಡೆದು 1ನೇ ಕ್ಲಾಸ್ನಲ್ಲಿ ಫುಲ್ 1 ತಿಂಗಳು, 2ನೇ ಕ್ಲಾಸ್ನಲ್ಲಿ ಫುಲ್ 1 ತಿಂಗಳು, ಮತ್ತಾದಮೇಲೆ ಜಂಪ್ ಆಗಿದ್ದು 5ನೇ ಕ್ಲಾಸಿಗೆ. ಅಲ್ಲಿ ಟೀಚರು ಹೆಂಗೆ ಮಾಡ್ತಾರೆ, ಹೆಂಗೆ ಬರೀತಾರೆ, ಇದೆಲ್ಲ ಸ್ವಲ್ಪ ನೋಡಲಿಕ್ಕಾಗಿ. ಆಮೇಲೆ 5ನೇ ಕ್ಲಾಸ್ ಆದಾಗ ನಾನು 1-2 ವಾರ ಹೋಗಿ ಅಲ್ಲೇ ಮುಗಿಸಿದ್ದೇನೆ. ಆವಾಗ ನಾನು ಯುರೋಪಿಯನ್ ಫಾದರ್ ನನಗೆ ಕೊಟ್ಟಂಥ ಕ್ಯಾನರೀಸ್ ಗ್ರಾಮರ್, ಒಂದು 200 ಪೇಜಿಂದು ಫುಲ್ ಗ್ರಾಮರ್ ಇನ್ ಇಂಗ್ಲೀಷ್, ಅದು ಓದಿ. ಅಷ್ಟೇ ನನ್ನ ಹಿನ್ನೆಲೆ. ಈಗ ಕನ್ನಡ ಬರೀಲಿಕ್ಕೆ ಬರುತ್ತೆ, ಓದಲಿಕ್ಕೆ ಬರುತ್ತೆ, ಮಾತಾಡಲಿಕ್ಕೂ ಬರ್ತದೆ. ಇದಿಷ್ಟು ನಿಮ್ಮ ಕನ್ನಡ ಕಲ್ತಿರೋಂಥದ್ದು. ಇಲ್ಲಿ ಬಂದ ಫಾದರ್ ಒಂದು 10-20-30 ಜನ ಸೇರಿಸಿದ್ರೆ ಅದರಲ್ಲಿ ಒಂದು 2-3-4ನೇ ಸ್ಥಾನದಲ್ಲಿ ಇಲ್ಲಿ ಹುಟ್ಟಿ ಬೆಳೆದವರನ್ನ ಬಿಟ್ಟರೆ